ದೆಹಲಿ ಆಗ್ರಾ ರಾಷ್ಟ್ರೀಯ ಹೆದ್ದಾರಿಯ ಗಡ್ಪುರಿ ಬಳಿ ವಿದ್ಯಾರ್ಥಿ ಆರ್ಯನ್ ಮಿಶ್ರಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 5 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ದನಕಳ್ಳ ಸಾಗಾಣಿಕೆದಾರರು ಎಂದು ಭಾವಿಸಿ ಕಾರಿನಲ್ಲಿ ಕುಳಿತಿದ್ದ ಆರ್ಯನ್ ಮತ್ತು ಆತನ ಮನೆ ಮಾಲೀಕೆಯನ್ನು ಹೆದ್ದಾರಿಯಲ್ಲಿ ಸುಮಾರು 20 ಕಿಲೋಮೀಟರ್ ದೂರದವರೆಗೆ ಹಿಂಬಾಲಿಸಿಕೊಂಡು ಹೋಗಿ ಗುಂಡು ಹಾರಿಸಿದ್ದಾರೆ. ಪೊಲೀಸರಿಗೆ ಸಿಕ್ಕ ಮಾಹಿತಿ ಪ್ರಕಾರ ಆಗಸ್ಟ್ 23ರ ರಾತ್ರಿ ಡಸ್ಟರ್ ಮತ್ತು ಫಾರ್ಚುನರ್ ಕಾರುಗಳು ತಿರುಗಾಡುತ್ತಿರುವ ಬಗ್ಗೆ ಆರೋಪಿಗಳು ಮಾಹಿತಿ ಪಡೆದಿದ್ದು, ಇದರಿಂದ ಅನುಮಾನಗೊಂಡ ಗೋರಕ್ಷಕರು ಕಾರನ್ನು ಹಿಂಬಾಲಿಸಿ ಕಾರನ್ನು ನಿಲ್ಲಿಸಲು ಗುಂಡು ಹಾರಿಸಿದ್ದಾರೆ. ಹೆದ್ದಾರಿಯ ಗಡ್ಪುರಿ ಟೋಲ್ನಲ್ಲಿ ಆರೋಪಿಗಳು ಹಿಂದಿನಿಂದ ಗುಂಡು ಹಾರಿಸಿದ್ದು, ಗುಂಡು ಕಾರಿನ ಹಿಂಬದಿಯ ಗಾಜು ಒಡೆದು ಚಾಲಕನ ಪಕ್ಕದ ಸೀಟ್ನಲ್ಲಿ ಕುಳಿತಿದ್ದ ಆರ್ಯನ್ ಮಿಶ್ರಾ ಅವರ ಕುತ್ತಿಗೆಗೆ ಬಿದ್ದಿದೆ. ನಂತರ ಕಾರು ಚಾಲಕ ಹರ್ಷಿತ್ ಕಾರನ್ನು ನಿಲ್ಲಿಸಿದ್ದಾರೆ. ಆರೋಪಿ ಆರ್ಯನ್ ಎದೆಗೆ 2ನೇ ಗುಂಡು ಹಾರಿಸಿದ್ದಾನೆ. ಇದಾದ ನಂತರ ಕಾರಿನಲ್ಲಿ ಇದ್ದದ್ದು ಬೇರೆಯವರು ಎಂದು ತಿಳಿದು ಆರೋಪಿಗಳು ಸ್ಥಳದಿಂದ ಪರಾರಿಯಾಗಿದ್ದಾರೆ. ಆಗಸ್ಟ್ 24ರಂದು ಘಟನೆ ನಡೆದ 2ನೇ ದಿನ ಆರ್ಯನ್ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಈ ವೇಳೆ ಮೃತ ಆರ್ಯನ್ ತಂದೆ ಕೂಡ ಪೊಲೀಸರಿಗೆ ಲಿಖಿತ ದೂರು ನೀಡಿದ್ದಾರೆ. ಸಿಸಿಟಿವಿಯನ್ನು ಪರಿಶೀಲಿಸಿದಾಗ ಪೊಲೀಸರಿಗೆ ಆರೋಪಿಗಳು ಯಾರೆಂದು ತಿಳಿದು ಬಂದಿದ್ದು, ಅವರನ್ನು ಈಗಾಗಲೇ ಬಂಧಿಸಲಾಗಿದೆ.